ಬೆಳಗ್ಗೆ ನೋಡಿ ವೆದರ್ ಯಾವ ಥರ ಇದೆ. ಅವಲೇ 7:30 8 ಗಂಟೆ ಆಗಿತ್ತು. ಫುಲ್ ಮಂಜು ಬಿದ್ದಿತ್ತು. ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ 1 ಗಂಟೆ ಆಗಿದೆ. ಬೆಳಗ್ಗೆ ನೋಡಿದ್ರಲ್ಲ ಎಷ್ಟು ಇಬ್ಬನಿ ಇತ್ತು. ಚಳಿ ಏನಿರಲಿಲ್ಲ, ಆದರೂ ಫುಲ್ಲು ಇಬ್ಬನಿ ಬಿದ್ದಿತ್ತು. 8 ಗಂಟೆ ಮಟನೂ ಇಬ್ಬನಿ ಇತ್ತು. ಈಗ ನೋಡಿದರೆ ಫುಲ್ಲು ಸೆಕೆ ಇದೆ. ಫುಲ್ಲು ಸೆಕೆ ಆಗ್ತಾಯಿದೆ, ತಡ್ಕೊಳಕ್ಕಾಗಲ್ಲ, ಅಷ್ಟು ಸೆಕೆ ಇದೆ. ಬಿಸಿಲು ಕೂಡ ಬಂದಿದೆ. ಇನ್ಮೇಲೆ ಹೀಗೆ ಇರುತ್ತೆ. ಇನ್ನೂ ಜಾಸ್ತಿ ಹಾಕ್ಕೊತ ಹೋಗುತ್ತೆ ಸೆಕೆ, ಹೊರತು ಕಮ್ಮಿ ಆಗಲ್ಲ. ಬನ್ನಿ, ಇವತ್ತಿಂದು ಮಧ್ಯಾಹ್ನ ಊಟಕ್ಕೆ ನಾನು ಕಾಯಿ ಕಡಿ ಮಾಡ್ತಾಯಿದ್ದೀನಿ, ಹಾಗೆ ಮುಳ್ಗಾಯಿ ಫ್ರೈ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ. ಬದನೆಕಾಯಿ ಫ್ರೈ ಹಾಗೆ ಕಾಯಿ ಕಡಿನ ಒಂದು 5 ನಿಮಿಷದಲ್ಲೇ ಮಾಡ್ಬೋದು. ಈಗಿನ ಸೆಕೆ ಕಾಲಕ್ಕೆ ಚೆನ್ನಾಗಿರುತ್ತೆ ಊಟ ಮಾಡೋಕ್ಕೆ. ಈಗ ಕಾಯಿ ಕಡಿಗೆ ಏನೇನು ಬೇಕು ಅಂತ ನೋಡೋಣ. ಒಂದು ಕಾಯಿನ ನಾನು ಹೆಚ್ಚಿಟ್ಕೊಂಡಿದ್ದೀನಿ ಕಡಿ ಮಾಡೋಕ್ಕೆ. ಹಾಗೆ 1-2 ಹಸಿಮೆಣ್ಸಿಕಾಯಿ ಹಾಕ್ಕೊಳ್ಳೋಣ. 2 ಹಸಿಮೆಣ್ಸಿಕಾಯಿ ಹಾಕ್ಕೊತೀನಿ. ಈಗ ನಾನು ಹಸಿಮೆಣ್ಸಿಕಾಯಿ ಹಾಕ್ಕೊಂಡ್ಮೇಲೆ ಜೀರಿಗೆ ಹಾಕ್ಕೊಳ್ಳೋಣ. ಒಂದು ಅರ್ಧ ಸ್ಪೂನ್ ಆದರೂ ಸಾಕು. ನಿಮ್ಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕ್ಕೊಳ್ಳಿ. ಜೀರಿಗೆ ಹಾಕ್ಕೊತೀನಿ ನಾನು. ಇದಿಷ್ಟೇ. ಇದನ್ನು ಈಗ ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ. ಈಗ ನೀರು ಹಾಕ್ಕೊಂಡು ಮಿಕ್ಸರ್ ಮಾಡ್ಕೊಳ್ಳೋಣ. ಕತ್ತಾವಲ್ಲ, ಇದನ್ನೇ ಮಿಕ್ಸರ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇಷ್ಟು ಸಣ್ಣ ಆದರೆ ಸಾಕು. ಇದಕ್ಕೂ ಸಣ್ಣ ಮಾಡಿಕೊಂಡು ನಡೆಯುತ್ತೆ. ಇದನ್ನು ಜರಡಿಯಲ್ಲಿ ಸೋಸ್ಕೊಳ್ಳೋಣ. ಈಗ ಸಾಣಿಸ್ಕೊಳ್ಳೋಣ. ನಾವು ಇದನ್ನ ಸೋಸ್ಕೊಳ್ಳೋಣ. ನೀರು ತುಂಬಿಕೊಡು ಜಯೇಶ. ನಮ್ಗೆ ಎಷ್ಟು ನೀರು ಹಾಕಬೇಕೋ ಅಷ್ಟು ನೀರು ಹಾಕ್ಕೋಬೋದು. ಅಷ್ಟು ನೀರಾಗಿ ಸಾಣಿಸ್ಕೊಳ್ಳೋಣ. ನೀರು ಹಾಕಿ ಇದನ್ನ ಸೋಸ್ಕೋಬೇಕು. ನಾವು ಹಾಲಷ್ಟೇ ತಕ್ಕೋಬೇಕು. ಇನ್ನೊಂದು ವಾಟೆ ಕೊಡು. ಇದನ್ನ ಹಿಂಡಿ ತಕ್ಕೋಬೇಕು ನಾವು, ಕೊಬ್ಬರಿನ ಹಾಲನ್ನ. ಇದು ನಮ್ಗೆ ಆವಾಗಲೇ ಗೊತ್ತಾಗುತ್ತೆ ಇನ್ನು ಇದರಲ್ಲಿ ಇದು ರಸ ಇಲ್ಲ ಅಂತ. ಆವಾಗ ಬಿಟ್ಬಿಡೋದು. ಓಕೆ, ನಾನು ಇಷ್ಟು ಕಡಿ ತಗೊಂಡಿದ್ದೀನಿ ನೋಡಿ. ಇಷ್ಟು ಹಾಲನ್ನ ತೊಗೊಂಡಿದ್ದೀನಿ ನಾವು ಕೊಬ್ಬರಿಯಿಂದ. ಇದಕ್ಕೆ ಉಪ್ಪು ಹಾಕೋಣ ಒಂದಿಷ್ಟು. ಇದಕ್ಕೇನಂತ ಕುಕುಂಬರ್ ಸಿಪ್ಪಿ ಅದನ್ನ ಚಲೋದ ಕುಕುಂಬರ್ ಸಿಪ್ಪಿ ನೆನೆ ಇಟ್ಕೊಂಡಿದ್ದೀನಿ ನಾನು. ಇಲ್ಲಿ ಗೋವಾದಾಗ ಬೆಂಡ ಸೋಲ ಅಂತ ಚಲೋತಂಗ ತಿಕ್ಕನ್ನ. ಆಮೇಲೆ ಇದ್ರದ್ದು ರಸ ಕೂಡ ಸಿಗುತ್ತೆ ನಾವು ಅಂಗಡಿಯಲ್ಲಿ. ಅದನ್ನ ಬೇಕಾದ್ರೆ ಕುಕುಂಬರ್ ರಸ ಬೇಕಾದ್ರೆ ಹಾಕೋಬಹುದು. ಕುಕುಂಬರ್ ರಸ ಅದನ್ನ ಬೇಕಾದ್ರೆ ಹಾಕೋಬಹುದು. ನಾನು ಇದ್ರದ್ದು ಸಿಪ್ಪಿ ಒರಿಜಿನಲ್ ಸಿಗುತ್ತೆ ಇಲ್ಲಿ, ಅದನ್ನೇ ತೊಗೊಂಬಂದಿದ್ವಿ, ಹಾಕ್ತಾ ಇದ್ದೀನಿ. ಈಗ ಒಂದು ಸ್ವಲ್ಪ ಕೊತ್ತಂಬರಿ ಹಾಕೊಳ್ಳೋಣ ಮ್ಯಾಗ. ಇದು ಆಯಿತು ಕುಕುಂಬರ್ ರಸ್ ನೋಡಿ, ಈ ಥರ. ಇದಕ್ಕೆ ಮತ್ತೇನು ಹಾಕಂಗಿಲ್ಲ, ಒಂದು 5 ನಿಮಿಷದಲ್ಲೇ ಮಾಡೋದಿದು. ಬನ್ನಿ ನೆಕ್ಸ್ಟ್ ಏನು ಮಾಡೋಣ. ಬದನೆಕಾಯಿ ಫ್ರೈ ಮಾಡೋಣ. ಬದನೆಕಾಯಿ ಫ್ರೈ ಮಾಡೋಕ್ಕೆ ನಾನು ಬದನೆಕಾಯಿ ಹೆಚ್ಕೊಂಡು ರೌಂಡಾಗಿ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಹಾಗೆ ಅರಶಿನ ಪುಡಿ, ಖಾರ. ಇದನ್ನ ಒಂದನಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಆದಮೇಲೆ ಸ್ವಲ್ಪ ಕಾರ್ನ್ಫ್ಲವರ್ ಹಾಕ್ಕೊಳ್ಳೋಣ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ನಾವು ಬಾಂಬೆ ರವೆ ಅಂತೀವಲ್ಲ, ಆ ರವೆ ಬಾರೀಕ್ ರವೆ ಅಂದರೆ ಸಣ್ಣ ರವೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು, ಸಣ್ಣದು ವೈಟ್ ರವೆನ. ಈಗ ಇದನ್ನ ಫ್ರೈ ಮಾಡ್ಕೊಳ್ಳೋಣ. ನಾನು ಮೊದಲೇ ತವಾ ಕಾಸಕ್ಕೆ ಇಟ್ಟಿದ್ದೆ, ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಒಂದೊಂದೇ ಇಟ್ಕೊಳ್ತಾ ಹೋಗೋಣ ಅದರಲ್ಲಿ ಬದನೆಕಾಯಿನ.
ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾ ಎಲ್ಲ ಥರ ಈಗ ಇಟ್ಕೊಂಡಿದ್ದೀನಿ ನೋಡಿ, ರೌಂಡಾಗಿ ಇಟ್ಕೊತಾ ಹೋಗಬೇಕು. ಒಂದು 5 ನಿಮಿಷ ಬೆಂದ ಮೇಲೆ ತಿರುವು ಹಾಕ್ಬೇಕು. ಅದನ್ನ ಇದೇ ಥರ ಮಾಡಬೇಕು. ಮತ್ತೆ ವಾಪಸ್ ಇದನ್ನ ತಿರುವು ಹಾಕ್ಬೇಕು ನಾವು. ಆಮೇಲೆ 5 ನಿಮಿಷ ಆದಮೇಲೆ ಈಗ ನೋಡಿ ಬದನೆಕಾಯಿ ಫ್ರೈ ರೆಡಿಯಾಗಿದೆ. ಟೇಸ್ಟಿಯಾಗಿ ಬರುತ್ತೆ. ಮಧ್ಯಾಹ್ನ ಊಟಕ್ಕೆ ಬದನೆಕಾಯಿ ಫ್ರೈ ಹಾಗೆ ಕಡಿ ಅನ್ನ ಮಾಡಿದ್ವಿ. ಓಕೆ, ಈಗ ನಾವು ಕಡಿ ಟ್ರೈ ಮಾಡಿ ನೋಡೋಣ. ಇದನ್ನು ಜ್ಯೂಸ್ ಟೈಪ್ ಕುಡಿದ್ರೂ ಚೆನ್ನಾಗಿರ್ತೈತೆ, ಒಂದು ಗ್ಲಾಸಲ್ಲಿ ಹಾಕ್ಕೊಂಡು. ಇಲ್ಲಿ ಎಲ್ಲ ಫಂಕ್ಷನ್ಸ್ ಆಗಿರ್ಬೋದು, ಏನೇ ಕಾರ್ಯಕ್ರಮ ಮಾಡಿದರೆ ಕಡಿ ಇಂಪಾರ್ಟೆಂಟ್ ಇದ್ದೇ ಇರುತ್ತೆ. ಇದು ತಂಪು ದೇಹಕ್ಕೆ ಕೂಡ. ನೀವು ಕೂಡ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿದೆ. ಈಗ ಅನ್ನದ ಜೊತೆ ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತಂದು. ಇದನ್ನ ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ. ಹಾಗೆ ಮುಳುಗಾಯ್ತು ನಾನು. ಇದು ನಮ್ಮ ಜಯೇಶನ್ ಫೇವ್ರೇಟ್ ಕಡಿ. ಉಣ್ಣು ಬರೀ ಕಲಿಸ್ಬೇಡ, ಅದು ಪಟ ಟೇಸ್ಟ್ ಮಾಡಿ ನೋಡಿ. ಚಲೋ ಆಗೈತೆ. ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನನ್ನ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಕಾಯಿ ಕಡಿ ನೀವು ಕೂಡ ಟ್ರೈ ಮಾಡಿ ನೋಡಿ. ಹಾಗೆ ಮುಳುಗಾಯಿ ಫ್ರೈ ಮಾಡಿದ್ದೆ, ನೀವು ಕೂಡ ಟ್ರೈ ಮಾಡಿ. ಈಸಿಯಾಗಿರೋದು, ಬೇಗನೆ ಆಗುತ್ತೆ. ಒಂದು 2-3 ಸೆಕೆಂಡಲ್ಲಿ ಕಡಿ ಆಗಿಬಿಡುತ್ತೆ. ಹಾಗೆ ಮುಳುಗಾಯಿ ಫ್ರೈನೂ ಆಗುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಬಾಯ್.